ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಗಾಯ್ಸ್, ಇವತ್ತು ನಾನು ನನ್ನ ವ್ಲಾಗ್ನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಿಮ್ಮ ಎಲ್ಲರ ಪ್ರೀತಿಯ ರಾಯರ ಹತ್ರ ಹೋಗ್ತಾ ಇದ್ದೀವಿ, ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಾಂಡವಪುರದಲ್ಲಿ 2:30ಕ್ಕೆ ಟ್ರೈನ್ ಇತ್ತು, ಹತ್ಕೊಂಡು ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ನನ್ನ ತಂಗಿ ಚುರುಮುರಿ ಬೇಕು ಅಂತ ಹಠ ಮಾಡಿದ್ಲು. ಚುರುಮುರಿ ತಿನ್ಕೊಂಡು ಕೂತಿದ್ವಿ. ಟ್ರೈನ್ ಅಂತೂ ತುಂಬ ರಶ್ ಇತ್ತು ಬೆಂಗಳೂರಿಗೆ ಹೋಗೋ ತನಕ. ಆಮೇಲೆ ಸ್ವಲ್ಪ ಫ್ರೀ ಆಯಿತು. ಹಾಗೆ ಒಂದೆರಡು ಜ್ಯೂಸ್ ಕುಡಿದ್ವಿ. ರಾತ್ರಿ ಆಯಿತು. ಮನೆಯಿಂದ ತಂದಿದ್ದ ವಾಂಗಿಬಾತ್ ಇತ್ತು ಮತ್ತು ಚಿಪ್ಸ್ ತಗೊಂಡ್ವಿ. ನಾವೆಲ್ಲರೂ ಕೂಡ ತಿಂದ್ವಿ. ರಾತ್ರಿ ಟ್ರೈನಲ್ಲೇ ಮಲ್ಕೊಂಡ್ವಿ. ಕೆಳಗಡೆ ನನ್ನ ತಂಗಿ, ಮೇಲ್ಗಡೆ ನಾನು. ನೈಟ್ 1:30ಗೆ ಅಲ್ಲಿ ಮಂತ್ರಾಲಯದಲ್ಲಿ ಹೋಗಿ ರೀಚ್ ಆದ್ವಿ. ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಕ್ಯಾಬ್ಗಳಿದ್ವು. ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋದ್ವಿ ನಮ್ಮ ರೂಮ್ಗೆ. ರೈಲ್ವೆ ಸ್ಟೇಷನಿಂದ ನಮ್ಮ ಈ ರೂಮ್ ಮಾಡಿದ್ದ ಇದು ಪ್ಲೇಸಿಗೆ 16 ಕಿಲೋಮೀಟರ್ ದೂರ ಇತ್ತು. ಗಿಡ ಮರಗಳೆಲ್ಲ ಸುತ್ತಮುತ್ತ ಇತ್ತು, ಚೆನ್ನಾಗಿತ್ತು. ರೂಮಿಗೆ ಬಂದು ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ರೆಡಿ ಆದ್ವಿ ಮತ್ತು ದೇವಸ್ಥಾನ ಕಡೆ ಹೊರಟ್ವಿ. ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋದಾಗ ರಶ್ ಇರಲಿಲ್ಲ. ದೇವಸ್ಥಾನದೊಳಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ದೇವಸ್ಥಾನದಿಂದ ಬಂದು 2 ಕಪ್ ಕಾಫಿ ಕುಡಿದು ಜ್ಯೂಸ್ ಕುಡ್ಕೊಂಡು ರೂಮ್ ಕಡೆ ಹೊರಟ್ವಿ. ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್, ತಿಂಡಿ ತಿನ್ನಕ್ಕೆ ಹೋದ್ವಿ. ದೋಸೆ, ಮಂಡಕ್ಕಿ, ಬಜ್ಜಿ ತಿಂದು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ನಾವು ಸುಮ್ಮನೆ ಕೂತಿದ್ವಾಗ ಬಂದು ಕರ್ಕೊಂಡು ಹೋದ್ರು ಪ್ರಸಾದ ಪ್ಯಾಕ್ ಮಾಡೋಕ್ಕೆ. ಅಲ್ಲಿ ಪ್ರಸಾದ ಎಲ್ಲ ಪ್ಯಾಕ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಅಲ್ಲಿಂದ ದೇವಸ್ಥಾನದ ಊಟ ತಿನ್ನೋಕ್ಕೆ ಹೋದ್ವಿ. ಊಟ ಚೆನ್ನಾಗೇ ಇತ್ತು. ಅಲ್ಲಿಂದ ಬಂದು ಮಜ್ಜಿಗೆ ಕುಡಿದು ಸ್ವಲ್ಪ ಹೊತ್ತು ಮಲಗಿದ್ವಿ. ರೂಮಿಂದ ಹೊರಗೆ ಹೋಗಿ ಕಾಫಿ, ಜ್ಯೂಸ್ ಕುಡ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೂಮಿಂದ ಚೆಕ್ಔಟ್ ಆಗಿ ರಾತ್ರಿ ಊಟಕ್ಕೆ ದೋಸೆ ಮತ್ತು ಗೋಬಿ ತಿಂದ್ವಿ. ಅಲ್ಲಿಂದ ಮತ್ತೆ ಕ್ಯಾಬಲ್ಲಿ ರೈಲ್ವೆ ಸ್ಟೇಷನ್ ತನಕ ಹೋದ್ವಿ. ಅಲ್ಲಿ ಟ್ರೈನ್ ಬರೋದು ತುಂಬ ಲೇಟ್ ಆಯಿತು. ವೆಯ್ಟ್ ಮಾಡ್ತಾ ಇದ್ವಿ. ಹೊಟ್ಟೆ ಹಸಿತು ಅಂತ 2 ಲಸ್ಸಿ ಜ್ಯೂಸ್ ಕುಡಿದ್ವಿ ನಾನು, ನನ್ನ ತಂಗಿ. ಟ್ರೈನ್ ಬಂತು, ಹತ್ಕೊಂಡ್ವಿ. ನನ್ನ ತಂಗಿ ನಿದ್ದೆ ಮಾಡದೆ ಸುಮ್ಮನೆ ಕೂತಿದ್ಲು. ನಾವು ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲಗಿದ್ದು ಇದ್ವಿ. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.